ವೆಲ್ಕಮ್ ಬ್ಯಾಕ್ ಟು ಆಶಾ ಸೋಲ್ ಯೂಟ್ಯೂಬ್ ಚಾನಲ್. ಬ್ಯಾಂಗ್ಳೂರ್ ವಿಡಿಯೋ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ, ಇಂಟರ್ನಲ್ಸು ಮತ್ತು ಆ ಫಂಕ್ಷನ್ ಈ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಈಗ ಹಾಸನಿಗೆ ಮತ್ತೆ ಬಂದಿದ್ದೀನಿ. ಏನು ವಿಶೇಷ ಅಂತ ಅಂದರೆ ನಮ್ಮೂರು ಜಾತ್ರೆ ಇದೆ, ಗೊರೂರು ಜಾತ್ರೆ. ಲಾಸ್ಟ್ ಟೈಮು ಅಲ್ಲಿ ಇಲ್ಲಿ ಸ್ವಲ್ಪ ವೀಡಿಯೋಸ್ ತೊಗೊಂಡು ಮಾಡಿದ್ದು, ಬಟ್ ಈ ಸಲ ನಾನಾಗೇನೆ ಖುದ್ದಾಗಿ ಎಲ್ಲ ವೀಡಿಯೋ ಆಗದೆ ಹೋದ್ರು. ನಾನೊಂದು 3 days ಇರ್ತೀನಿ. ಸೊ ಅದೆಲ್ಲ ಅದನ್ನು ತೋರ್ಸೋಣ ಅಂತಿದ್ದೀನಿ. ಬೈಫರ್ಕೇಟ್ ಮಾಡಿ ಒಂದು 2-3 ವೀಡಿಯೋಸ್ ಆ ಥರ. ಸೊ ಓಕೆ, ಇವಾಗ ಹೊರಡ್ತಾ ಇದ್ದೀವಿ. ಇವತ್ತು ನಮ್ಮನೆ ಪೂಜೆ ಇದೆ. ಆ್ಯಂಡ್ ಸುಮಾರು ಜನ ಕೇಳ್ತಿದ್ರು ವ್ಲಾಗ್ ಮಾಡಲ್ವ ಈ ಸಲ ಅಂತ ಅಂದ್ಬಿಟ್ಟು. ನೆನ್ನೆ ಸ್ಟ್ರೈನ್ ಆಗಿತ್ತು ಅಂತ ಅಂದ್ಬಿಟ್ಟು ಮಾಡಲಿಲ್ಲ. ಇವತ್ತು ಹೆಂಗಿರು ನಮ್ಮನೆ ಪೂಜೆ ಅಂತ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಆಲ್ ಸೆಟ್. ನಮ್ಮ ಅಭಿರಾಮ್ ಅವರು ಹೋಗಿ ಕೂತಿದ್ದಾರೆ, ಮಾತಾಡ್ಸೋಣ. ಹಾಯ್ ಅಭಿರಾಮ್. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ರೆಡಿನಾ ಹೋಗೋಕ್ಕೆ? ನೀನು? ಹ್ಞೂ ಅಮ್ಮ ಹಾಯ್. ಸೊ ನಾವು ಇವಾಗ ಊರಿಗೆ ಬಂದಾಗಿದೆ ನೋಡಿ. ಮನೆ ನನಗೆ ಸ್ಲೈಟಾಗಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾವು ತಿಂಡಿ ತಿನ್ನೋಕ್ಕೆ ಅಂತ ಹೋಗೋಣ. ಅಲ್ಲಿ ಏನೇನು ಮಾಡಿದ್ದಾರೆ ಇತ್ತು ಸ್ಪೆಷಲ್ ಅಂತ ನೋಡೋಣ. ಸೊ ಈಗ ಹೋಗಿ ನೋಡೋಣ ಬನ್ನಿ. ಎಲ್ಲರಿಗೂ ಬಡಿಸ್ತಾ ಇದ್ದಾರೆ, ಮಾತಾಡ್ಸೋಣ. ಇಲ್ಲಿ ಏನೋ ಪ್ರಿಪೇರ್ ಆಗ್ತಿದೆ. ಗುಡ್, ಯು ಗಿವ್ ಮಿ ಅನ್ ಐಡಿಯಾ. somebody ಎಲ್ಲಿ ಇನ್ಸ್ಟಾ ಅಲ್ಲ ಫೇಸ್ಬುಕ್ ಅಲ್ಲ ಯೂಟ್ಯೂಬ್. ಓ ದಟ್ಸ್ ಲವ್ಲಿ. ಇವರು ನಮ್ಮ ಅಡುಗೆ ಮಾಡೋರು. ನೀವು ಮಾಡಿರೋ ತಿಂಡಿ ಹೆಂಗಿದೆ? ಅದೇ ಹೆಲ್ಪರು. ಏ ಆಯಿತು ಬಿಡಿ, ಸಜ್ಜಪ್ಪ ಮಾಡ್ತೀವಿ. ಓ ನೀವು ಹೌದು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಗಂಟಲು ನಾವು ಮನೇಲಿ ಇದ್ದಾರಾ? ಸೊ ಇವರೊಬ್ರು ರಮಣಿ ಆಂಟಿ. ಹಾಯ್. ಏನು ಸಮಾಚಾರ? ಏನಿಲ್ಲ ಹೇಳಿ. ನೀವು ಯಾವ ಇದರಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಹಾಸನಿಗೆ ಬಂದು ಹಾಸನಿಂದ ಗೊರೂರಿಗೆ ಬಂದಿದ್ದೀವಿ. ಜಾತ್ರೆ ದೇವ್ರು ಒಳ್ಳೇದು ಮಾಡಲಿ ಆಂಟಿ. ಇರೋ ಡ್ರೆಸ್ ಹಾಕೊಂಡಿಲ್ಲ ನಾವು. ಹಾಯ್. ಪಾಪು ಮಲಗಿದೆ ಅಲ್ಲಿ. ಸೊ ಬನ್ನಿ, ಆವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ? ಶಿವನ್ ದೇವಸ್ಥಾನ. ಇವರು ಫುಲ್ ಸುಸ್ತಾಗಿದ್ದಾರೆ. ಸುಸ್ತಾಗೋಯ್ತು ನನಗೆ. ಹಾಯ್. ಇದ್ಯಾವ ಹೂ? ಬೋಗನ್ವಿಲ್ಲ. ನೋಡಿ, ಈ ಥರ ಯೂಶಲಿ ಪಿಂಕ್ ಬರುತ್ತೆ. ಪಿಂಕ್ ಎಲ್ಲ ಕಾಮನ್, ಎಲ್ಲ ಕಡೆ ಆಲ್ಮೋಸ್ಟ್ ಇರುತ್ತೆ. ಅಲ್ಲಿ ವೈಟು, ಇದು ಪಿಂಕ್ ಇದೆ ನೋಡಿ. ಸೊ ನಾನು ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಇಷ್ಟು ವರ್ಷ ಆದ್ರೂ ನಾನು ಒಂದ್ಸಲನೂ ಹೋಗಿರಲಿಲ್ಲ ಈಶ್ವರನ ದೇವಸ್ಥಾನಕ್ಕೆ. ಬರಲೇ ಇಲ್ಲ, ಹೋಗಿ ಅಭಿರಾಮ್, ನೀನು ಹೋಗಿದ್ದೆ ದೇವಸ್ಥಾನಕ್ಕೆ? ನಮಸ್ಕಾರ ಮಾಡ್ಕೊಂಡು ಹೌದಾ? ಶಿವರಾತ್ರಿ ಸೊ ಇದೇ ದೇವಸ್ಥಾನ. ಶಿವನ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಮನೆಗೆ ರಿಟರ್ನ್ ಬರ್ತಾ ಇರುವಾಗ ಪುಷ್ಪಾಲಂಕಾರ ನೆನ್ನೆ ಮಾಡಿದರು, ಅದ್ರ ಉತ್ಸವ ಇವಾಗಲೂ ಬೆಳಗ್ಗೆನೂ ತೊಗೊಂಡು ಬರ್ತಾಯಿದ್ರು. ಸೊ ಹಂಗೆ ನಮಸ್ಕಾರ ಮಾಡಿಕೊಂಡು ಬೇಗ ಮನೆಗೆ ಹೋದ್ವಿ. ಏನಕ್ಕೆ ಮನೆಗೆ ಬೇಗ ಬಂದಿದ್ದು ಅಂತ ಅಂದರೆ ಸ್ವಲ್ಪ ತುಪ್ಪಾಳೆನ ಮಾಡಬೇಕಿತ್ತು ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ. ಸೊ ಅದಕ್ಕೆ ಮಾಡುವಾಗ ನಮ್ಮ ಅಭಿರಾಮಿಗೆ ವೀಡಿಯೋ ಮಾಡೋ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ದೆ. ಸೊ ಈಗ ಇಲ್ಲೇನೋ ಪೂಜೆ ನಡೀತಿದೆ, ಬನ್ನಿ ಹೋಗಿ ನೋಡೋಣ. ಏನು ಪೂಜೆ ಅಂತ ನೋಡ್ತಾ ಇರುವಾಗ
ಅಲ್ಲಿ ಇರೋರ್ನೆಲ್ಲನೂ ಕೇಳಿದೆ ಏನು ಪೂಜೆ ಅಂತ ಅಂದ್ಬಿಟ್ಟು. ಸೊ ಅವಾಗ ಹೇಳಿದ್ರು ಎಲ್ಲದನ್ನು ಸುಸೂತ್ರವಾಗಿ ನಡೀಲಿ ಅಂತ ಅಂದ್ಬಿಟ್ಟು ಈ ಥರ ಒಂದು ಪೂಜೆ ಮಾಡ್ತಾರೆ. ಎಲ್ಲದಕ್ಕೂ ಏನೇನು ಐಟಮ್ಸ್ ಯೂಸ್ ಮಾಡ್ತಾರೆ ಅದನ್ನು ತಡಿಯೋಕ್ಕೆ ಎಳಿಯೋಕ್ಕೆ ಆ ಥರ ಎಲ್ಲದನ್ನೂ ಅದಕ್ಕೆ ಮಾಡ್ತಾರೆ ಅಂತ ಅಂದರು. ಸೊ ಅದನ್ನು ಹಂಗೆ ನೋಡಿಕೊಂಡೆ. ಆಮೇಲಿಂದ ಎಲ್ಲರೂ ತೇರನ್ನ ಕಟ್ಟೋಕ್ಕೆ ಅಂದರೆ ಮೇಲ್ಗಡೆದೆಲ್ಲ ಗೋಪುರ ಥರ ಎಲ್ಲ ಕಟ್ಟೋಕ್ಕೆ ಎಲ್ಲರೂ ಹತ್ತಿದ್ರು. ಆ್ಯಂಡ್ ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಾನು ಮನೆಗೆ ಬಂದೆ ರೆಡಿ ಆಗಬೇಕಿತ್ತು ಅಂತ. ರೆಡಿ ಆಗಿದ್ದೀನಿ. ಓಕೆ, ಇವಾಗ ನಮ್ಮನೆ ಪೂಜೆ ಅದು ಇದು ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ಪೂಜೆಗೆ ಸ್ವಲ್ಪ ಲೇಟ್ ಆಗೋಯ್ತು, ನಾನು ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಹೋಗೋಣ ಬನ್ನಿ. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಬ್ಯಾಟಿಂಗ್ ಶುರು ಆಗಿದೆ. ಇವತ್ತೇ ಸಖತ್ತು ಜನ ಇದ್ದರು. ಇನ್ನು ನಾಳೆ ನಾಡಿದ್ದು ಹಿಂಗಿರ್ಬೋದು ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಅದನ್ನೂ ನಾಡಿದ್ದಕ್ಕೆ ತೋರಿಸೋಣ ಅಂದರೆ ತೇರು ದಿನ ತೋರಿಸೋಣ ಅಂತ ಅಂದ್ಬಿಟ್ಟು ಹಂಗಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಈಗ ಊಟ ಮಾಡ್ತಾರೆ ತೋರಿಸ್ತಾ ಇದ್ದೀವಲ್ಲ, ಇದು ಲಾಸ್ಟ್ ಬ್ಯಾಚ್ ಊಟದ್ದು. ಇದು ಸ್ಪೆಷಲಿ ನಾನು ವೀಡಿಯೋ ಮಾಡಿದ್ದಲ್ಲ, ನಮ್ಮ ಅಶ್ವಿನಿ ಆಂಟಿ ಮಾಡಿದ್ದು. ರತನ್ ಮಾಮ ಅವರು ವೀಡಿಯೋ ಮಾಡು ಅಂತಂತಿದ್ರು, ಬಟ್ ನನಗೆ ಊಟ ಮಾಡ್ತಾ ಇದ್ದಲ್ಲ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡಿ, ವಿಕ್ಟ್ರಿ ತೋರಿಸಿ ಎಲ್ಲ ಇವರೇ ನಮ್ಮ ರತನ್ ಮಾಮ ಆ್ಯಂಡ್ ಇವರು ಸುನಿಲ ಮಾಮ. ಆ್ಯಂಡ್ ಅವ್ರನ್ನೂ ಎಲ್ಲನೂ ಫೋಕಸ್ ಮಾಡಿಬಿಟ್ಟು ನನ್ನನ್ನು ಫೋಕಸ್ ಮಾಡಿದ್ರು, ಎಲ್ಲನೂ ಫೋಕಸ್ ಮಾಡಿದ್ರು ಅಶ್ವಿನಿ ಆಂಟಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಈ ಒಂದು ಲಾಸ್ಟ್ ಬ್ಯಾಚಿನ ವೀಡಿಯೋ. ಅದು ಸಬ್ಸ್ಟಿಟ್ಯೂಟ್ ಅಷ್ಟೇ. ನಾಳೆ ನಾವು ಬಿಡಿಸ್ತೀವಿ. ನಾಳೆ ನೀವು ಬೇಡ ಅಂದ್ರೂ ನಾವು ಬಿಡಿಸ್ತೀವಿ. ನಮ್ಮನೆ ಮುಂದೆ ಮಾತ್ರ, ಯಾಕಂದ್ರೆ ನಮಗೆ ಪ್ರೈಸ್ ಬೇಕು. ನಾಳೆ ನಿಮ್ಮನೆ ಮುಂದೆ ನಾವು ಬಿಡ್ಸಲ್ಲ ನಾವು. ರಂಗೋಲಿ ಸ್ಪರ್ಧೆ ಪ್ರೈಸ್ ಇದೆ. ಇವತ್ತಿಗಲ್ಲ, ನಾಳೆ ಇದಕ್ಕಿದೆ. ಏನು ಬಿಡಿಸೋರು ಪ್ರೈಸ್ ಬರುತ್ತೆ, ಅವರೇ ಜಡ್ಜು. ಯಾರು ಪ್ರೈಸ್ ಕೊಡೋದು? ಅವರು ಸೆಟ್ ಮಾಡ್ಕೊಂಡು ವಸತಿ ಮಾಡಲಿಲ್ಲ. ಅಲ್ಲ, ಪ್ರೈಸ್ ಕೊಡೋರು ಸೆಟ್ ಮಾಡ್ಕೊಂಡು ಏ ಇಲ್ಲಪ್ಪ, ಅವರೇ ಅಮ್ಮ ಸ್ಟಾರ್ಟ್ ಮಾಡಿದ್ದಾರೆ. ಚುಕ್ಕಿ ಅಲ್ಲ, ಚುಕ್ಕಿ ಎಲ್ಲಪ್ಪ ಇವತ್ತು. ಚುಕ್ಕಿ ಬಿಡೋಕ್ಕಾಗಲ್ಲ. ಸೊ ಇಲ್ಲಿ ಬಿಡಿಸ್ತಾ ಇದ್ದಾರೆ. ನನಗೆ ಹೇಳಿದ್ರು, ಬಟ್ ನಾನು ವೀಡಿಯೋ ಮಾಡಬೇಕು ಅಂತ ಇವರಿಗೆ ಹೇಳಿದೆ. ಇದು ಸಣ್ಣದು, ಇದು ದೊಡ್ಡದು. ರಂಗೋಲಿ ಹೋಗ್ಸೇ ಇಲ್ಲ ಅಲ್ವಾ? ಇವರೇ ನೀರು ಕರೆಕ್ಟಾಗಿ ಹಾಕ್ದಿರೋರಂದ್ರೆ ಇವರೇ. ಅದಕ್ಕೆ ಪಾಪ ಅವರಿಗೆ ರಂಗೋಲಿ ಬಿಡ್ಸೋಕ್ಕಾಗ್ತಾ ಇಲ್ಲ. ಪೂರು ಇರಲಿಲ್ಲ. ಚೆನ್ನಾಗಿ ಹಾಕಿದ್ರು. ಓಕೆ, ನಾಳೆ ಕಾಂಪಿಟೇಷನ್. ಮನೆಯಿಂದನೇ ಹಾಕಿದ್ದು ಪೈಪಲ್ಲಿ. ಈಗಲೇ ಧೈರ್ಯವಾಗಿ ಮುಖ ತೋರಿಸಿರೋದು. ಬೆಳಗ್ಗೆಯಿಂದ ಡ್ರೆಸ್ ಆಗಿಲ್ಲ, ಅದಾಗಿಲ್ಲ. ಓಹೋ ಹೋ ಹೋ, ಬಿಗ್ ಫ್ಯಾಮಿಲಿ, ಬಿಗ್ ರಂಗೋಲಿ. ಎಷ್ಟರಿಂದ ಎಷ್ಟು? ಓಹೋ ಹೋ, ಇವ್ರ ಮನೇಲಿ ಚೋಟಾಣಿಸ್ ಜಾಸ್ತಿ. ಹಾಯ್ ಹಾಯ್ ಹಾಯ್. ಇವರೇ ಹಿರಿಯಕರು. ಅವರು ಬ್ಲ್ಯಾಕ್ ಕಾಣಿಸ್ತಿದ್ದಾರೆ. ಬನ್ನಿ ಹತ್ರಕ್ಕೆ. ಹಾಂ, ಈಗ ವೈಟ್ ಕಾಣಿಸ್ತಿದ್ದೀರಾ ಅಭಿರಾಮ್ ಅವರೇ. ಆಯ್ತಾ ಶಾಪಿಂಗು? ನಡೀರಿ, ಹೋಗೋಣ ಅಥವಾ ಇನ್ನೇನಾದ್ರು ಇದೆಯಾ? ಹಾಂ, ಇಲ್ಲಿ ಲೈಟ್ ಹಾಕಿದೆ ಅಂತಂದರೆ ನಮ್ಮ ಅಭಿರಾಮ್ ಅವರು ಆಗಲೇ ಹೋಗಿದ್ರು. ಏನೋ ಕಳ್ ಕೆಲಸ ಮಾಡ್ತಿರ್ತಾರೆ. ಬನ್ನಿ ನೋಡೋಣ. ಅಭಿರಾ, ಏನು ಮಾಡ್ತಿದ್ದೀರಾ? ಏನೋ ಇದೆ ಕೈಯಲ್ಲಿ, ತೋರಿಸು ತೋರಿಸು. ಲಾಲಿಪಾಪ್. ಎಷ್ಟು ವಯಸ್ಸು ನಿಂಗೆ? ಹೇಳು, ಎಷ್ಟು ವಯಸ್ಸು ನಿಂಗೆ ಹೇಳು? 10ನೇ ವಯಸ್ಸಾದ್ರೂ ಲಾಲಿಪಾಪ್ ತಿಂತೀಯಲ್ಲ, ಏನು ಅನ್ಸಲ್ವಾ? ನನಗೂ ಕೊಡಬೇಕು ಅಂತ ಗೊತ್ತಾಗಲ್ವಾ? ನಿಂಗಿಂತ ಸಣ್ಣವಳಿದ್ದೀನಿ ನಾನಿಲ್ಲಿ. ನಿಂಗಿಂತ ಸಣ್ಣವಳಿದ್ದೀನಿ ನಾನಿಲ್ಲಿ, ನನಗೂ ಕೊಡಬೇಕು ಅಂತ ಒಂಚೂರು ಗೊತ್ತಾಗಲ್ವಾ? ಸಖತ್ತಾಗಿದೆ. ನನ್ನಿಂದ ನಿನಗೆ ಕೊಟ್ಟಿದ್ದೀನಿ ನಾನಲ್ಲಿ, ನನಗೆ ಉರಿಸ್ತೀಯಾ ತಿಂದ ಅಂದರೆ. ಫಸ್ಟ್ ಡೇದು ಮುಗಿಸ್ಕೊಂಡು ಈಗ ಮನೆಗೆ ಹೊರಟ್ವಿ. ಸುಸ್ತಾಗೋಗಿದೆ ಫುಲ್ಲು. ಇವಾಗ ಹೋಗಿ ರೆಸ್ಟ್ ಮಾಡಬೇಕು. ಇನ್ನು 2 ಡೇಸು ಇದೆ ಫುಲ್. ಆ್ಯಂಡ್ ಆಚೆ ಕಡೆ ಏನೋ ಸೌಂಡ್ ಕೇಳಿಸಿದೆ ಅಲ್ಲ ಮಕ್ಕಳದು, ಅದೊಂದು ನೋಡ್ಕೊಂಡು ಬರೋಣ. ನೋಡ್ಕೊಂಡ್ಬಿಟ್ಟು ಇನ್ನು ವೀಡಿಯೋ ನಾಳೆ ಕಂಟಿನ್ಯೂ. ರನ್ನಿಂಗ್ ರೇಸ್ ಮಾಡ್ರ ನಿಮಗೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಅಂತ ಬಂದರೆ
ಕೇಳಿಸ್ಕೊಳ್ಳಿ ಅಕ್ಕ ವಿಡಿಯೋ ಮಾಡ್ತೀವಿ ಅವ್ಯಕ್ತ ಸೊ ಮಕ್ಕಳು ಎಲ್ಲ ಸೇರಿಕೊಂಡು ಏನೋ ರನ್ನಿಂಗ್ ರೇಸ್ ಅಂತೆ ನೋಡೋಣ. ಓಕೆ ಸ್ಟಾರ್ಟ್. ಸಿನ್ಸಿಯರ್ ಹುಡುಗ ಇನ್ನೂ ದೂರ ಹೋಗಿ ಬರ್ತಾ ಇದೆ ಅವ್ಯಕ್ತ. ಸೊ ಇವಾಗ ನಾವು ಬಂದಿದ್ವಿ ಸೆಕೆಂಡ್ ಡೇ ಬಸ್ಸಲ್ಲಿ ಬಂದಿದ್ದು. ಬಜರಂಗಿ ದರ್ಶನ ಮಾಡ್ಕೊಳ್ಳೋಣ ಫಸ್ಟು. ಬಜರಂಗಿ ದರ್ಶನ ಆಯಿತು, ಈಗ ಹೋಗೋಣ. ನಿನ್ನೆ ವಿಡಿಯೋದಲ್ಲಿ ಒಬ್ಬರನ್ನ ಹಿರಿಯಕ್ರು ಅಂತ ತೋರಿಸಿದೆ, ಬಟ್ ಫೋಕಸ್ ಮಾಡಿರಲಿಲ್ಲ. ಇವತ್ತು ಅವ್ರ ಮನೆದೇ ಪೂಜೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ತೇರಿನ ಬಗ್ಗೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಗೌರವದಲ್ಲಿ ರಥೋತ್ಸವ ನಡೀತಾ ಇದೆ, ತುಂಬ ವರ್ಷದಿಂದ ನಡೀತಾ ಇದೆ. ಈಗಿನ ಮಕ್ಕಳು ಎಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ, ಎಲ್ಲರೂ ಸಹಕರಿಸಿ. ಚೆನ್ನಾಗಿ ಊಟ ಮಾಡಿ ಡ್ಯಾನ್ಸ್ ಮಾಡಿ. ಸೊ ಹೆಣ್ಣು ದೇವರು ಮತ್ತು ಗಂಡು ದೇವ್ರನ್ನ ಕರ್ಕೊಂಡು ಇವಾಗ ಪ್ರದಕ್ಷಿಣೆ ಹೊರಟಿದ್ದಾರೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ನೆಕ್ಸ್ಟ್ ಸಮನ್ಮಾಲೆ ನಡೀತಾ ಇದೆ. ಸಮನ್ಮಾಲೆ ಸಪ್ರೇಟ್ ಬೇರೆಯವ್ರು ಮಾಡಿಸ್ತಾರೆ, ತಾಳಿ ಕಟ್ಸೋದು ಸಪ್ರೇಟ್ ಬೇರೆಯವ್ರು ಮಾಡಿಸ್ತಾರೆ. ಆ ಥರ ಡಿಫ್ರೆಂಟಿಂದು ಬೇರೆ ಬೇರೆಯವರೆಲ್ಲ ಮಾಡಿಸ್ತಿರ್ತಾರೆ. ಇಲ್ಲಿ ನಡೀತಿರೋ ಸಮನ್ಮಾಲೆ. ಸೊ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ದೇವ್ರದ್ದು ನೀರನ್ನ ಎಲ್ಲರಿಗೂ ಪ್ರೋಕ್ಷಣೆ ಮಾಡೋದು ಅಂತ ಎಲ್ಲ ಹೇಳ್ತಾರೆ, ಅದು ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಮ್ಮ ಅಭಿರಾಮ ಕಾಣಿಸ್ತಿದ್ನಲ್ಲ, ಹಂಗಾಗಿ ಸ್ವಲ್ಪ ಕಾಟ ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೂ ಸ್ವಲ್ಪ ಕಾಟ ಕೊಡ್ತಾ ಕೂತಿದ್ದೆ. ಆಮೇಲಿಂದ ಮಾಂಗಲ್ಯ ಧಾರಣೆ ಹಾಕಕ್ಕೆ ಇನ್ನೇನು ಸ್ಟಾರ್ಟ್ ಆಯಿತು. ಅಲ್ಲಿ ಸ್ವಲ್ಪ ಪೂಜೆ ಅದು ಇದು ಎಲ್ಲದನ್ನು ಮಾಡ್ತಾಯಿದ್ರು. ಆಮೇಲೆ ಮಾಂಗಲ್ಯ ಧಾರಣೆನೂ ಸ್ಟಾರ್ಟ್ ಆಯಿತು. ಇನ್ನು ಇದನ್ನ ಒಂದು ಮಾಂಗಲ್ಯ ಧಾರಣೆ ಆ ಪ್ರೋಸೆಸ್ನ ಹಂಗೆ ನೋಡಿ ನೆಕ್ಸ್ಟ್ ಮಾತನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರಲ್ಲ, ಅಂತೂ ಇಂತೂ ಕಲ್ಯಾಣೋತ್ಸವ ಮುಗೀತು. ಬಟ್ ಇನ್ನೂ ಪ್ರೋಸೆಸ್ ತುಂಬ ಇದೆ ಆಮೇಲಿಂದ. ಅದನ್ನೆಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಪಾರ್ಟ್ 2 ಆಗಿ ಬರುತ್ತೆ.